ಗೈಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ತ್ರಿಷಾಸ್ ವ್ಲಾಗ್. ಎಲ್ಲರೂ ಸೇಫಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನನ್ನ ವ್ಲಾಗಲ್ಲಿ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ. ನಮ್ಮೂರಲ್ಲಿ ಹೆಂಗೆ ಜಾತ್ರೆ ನಡೆಯುತ್ತೆ ಅಂತ ನಾನು ನಿಮಗೆ ಈ ವ್ಲಾಗಲ್ಲಿ ಹೇಳ್ತೀನಿ. ಸೊ ಇವಾಗ ನನ್ನ ಜೊತೆ ಯಾರ್ಯಾರಿದ್ದಾರೆ ಅಂದರೆ, ನನ್ನ ಕಸಿನ್ ರಕ್ಷಾ ಇದ್ದಾಳೆ, ಸೊ ಇಲ್ಲಿ ನಮ್ಮ ಅಕ್ಕ ಇದ್ದಾಳೆ, ಆ್ಯಂಡ್ ಶಿ ಇಸ್ ಜಾನು. ಸೇ ಹಾಯ್. ಆ್ಯಂಡ್ ಆ್ಯಸ್ ಯೂಶ್ವಲ್ ನಮ್ಮಮ್ಮ ಹೇಗೆ ಹಬ್ಬಗಳಲ್ಲಿ ರಂಗೋಲಿ ಬಿಡ್ತಾರೆ ಅದೇ ಥರ ಸ್ಪೆಷಲಾಗಿ ಇವತ್ತು ರಂಗೋಲಿ ಬಿಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮ್ಮನೆ ಬಾಗಿಲಿಗೆ ನಾನೇ ತೋರಣ ಕಟ್ಟಿದ್ದೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ, ನಮ್ಗೆ ಆ ತೋರಣ ಕಟ್ಟಿದ್ರೇ ಒಂದು ಹಬ್ಬದ ವೈಬ್ ಬರ್ತಾಯಿತ್ತು. ಸೊ ನಮ್ಮನೆಗೆ ಆಲ್ರೆಡಿ ಎಲ್ಲ ನಮ್ಮ ಕಸಿನ್ಸ್, ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮಂದಿರು ಎಲ್ಲ ಬಂದಿದ್ದರು. ಸೊ ರಕ್ಷಾ ಆ್ಯಂಡ್ ನಮ್ಮ ಮಮ್ಮಿ ಕೂಡ ತಿಂಡಿ ತಿಂತಾಯಿದ್ರು. ನಾವೆಲ್ಲ ಎಡೆ ಕೊಡೋಕ್ಕೆ ಊಟ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಸೊ ನಮ್ಮ ವೈಶು ಅಕ್ಕ, ನಮ್ಮ ಶ್ವೇತಕ್ಕ ಎಲ್ಲರೂ ಬಂದಿದ್ದರು. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಎಲ್ಲರನ್ನೂ ಇನ್ವೈಟ್ ಮಾಡಿದ್ವಿ. ಸೊ ಎಲ್ಲರೂ ಬಂದಿದ್ದರು, ತುಂಬ ಖುಷಿ ಆಯಿತು. ಆ್ಯಂಡ್ ನೀವು ನೋಡ್ಬೋದು, ನಮ್ಮ ಶ್ವೇತಕ್ಕ ಇಡ್ಲಿ ಇದಕ್ಕೆ ಮಾಡ್ತಾ ಇದ್ದಾರೆ ಎಡೆಗೆ. ಆ್ಯಂಡ್ ಇವರೆಲ್ಲ ಮಕ್ಕಳೆಲ್ಲ ಕುತ್ಕೊಂಡು ಒಂದು ಕಡೆ ಆಟ ಆಡ್ತಾ ಇದ್ರು. ಫೋನ್ ಕೊಟ್ಟಿರಲಿಲ್ಲ ಅಂತ ಸಮಾಧಾನ ಮಾಡ್ತಾಯಿದ್ರು ಎಲ್ಲರೂ. ಸೊ ಈ ಕಡೆ ನಾವು ಅಡುಗೆ ಮನೆಯಲ್ಲಿ ಎಲ್ಲ ತರಕಾರಿ ಎಲ್ಲ ಹೆಚ್ಕೊಂಡು ಎಲ್ಲನೂ ಮಾಡ್ತಾಯಿದ್ವಿ ಎಡೆಗೆ. ಹಬ್ಬದೂಟ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಅಂತ ನಮ್ಮ ಶ್ವೇತಕ್ಕ ಇವಾಗ ಒಂದು ಸ್ವಲ್ಪ ಅವಲಕ್ಕಿ ತಿಂದಿರಲಿ ಇವರೆಲ್ಲರೂ, ಇಲ್ಲಾಂದರೆ ಹೊಟ್ಟೆ ಹಸಿ ಅಂತ ಹೇಳ್ತಾರೆ ಅಂದ್ಬಿಟ್ಟು ಅವಲಕ್ಕಿ ಮಾಡಿದ್ರು ನಮ್ಮ ಶ್ವೇತಕ್ಕ. ನಮ್ಮ ಮಮ್ಮಿ ಮತ್ತು ತನು ಹೋಳ್ಗೆ ತಡ್ತಾಯಿದ್ರು. ನಮ್ಮ ಪಾಪು ಅಕ್ಕ ಹೋಳ್ಗೆ ಬೇಯಿಸ್ತಾಯಿದ್ರು. ಅವರು ಕೂಡ ಬಂದಿದ್ದರು, ಪಾಪು ಅಕ್ಕ, ಜಾನು ಅವರೆಲ್ಲ. ಜಸ್ಟ್ ಮೋನಿಶಾ ಮತ್ತು ನಮ್ಮ ಇನ್ನೊಬ್ಬರು ಚಿಕ್ಕಪ್ಪ ಬಂದಿರಲಿಲ್ಲ. ನಾವು ಹಂಗೆ ಎಲ್ಲ ತರಕಾರಿ ಎಲ್ಲ ಹೆಚ್ಕೊಂಡು ರಕ್ಷಂಗೆ ಕಾಮಿಡಿ ಮಾಡ್ತಾಯಿದ್ವಿ. ಬಿಕಾಸ್ ಅವಳಿಗೆ ಹೋಳ್ಗೆ ಹೂರ್ಣ ಅಂದರೆ ತುಂಬ ಇಷ್ಟ. ಎಲ್ಲಿ ಬಂದು ತೊಗೊಂಡೋಗ್ತಾಳೋ ಅಂತ ರಕ್ಷಾ ನೀನು ಇಲ್ಲಿಗೆ ಬರಲೇಬೇಡ ಅಂತ ಎಲ್ಲ ಹೇಳಿ ಚುಡಾಯಿಸ್ತಾ ಇದ್ವಿ. ಈ ಎಲ್ಲ ಅಡುಗೆ ಆದಮೇಲೆ ನಾವು 5 ದೇವಸ್ಥಾನಕ್ಕೆ ಕೊಡಬೇಕು. 5 ದೇವಸ್ಥಾನಕ್ಕೂ ನಾವೇನೇನು ಮಾಡಿರ್ತೀವಿ ಅದನ್ನೆಲ್ಲ ಇಟ್ಟು ಪ್ಯಾಕ್ ಮಾಡ್ತಾಯಿದ್ವಿ. ಸೊ ಇವರು ನೋಡ್ಬೋದು, ಒಬ್ಬರು ಹೋಳ್ಗೆ ತಡ್ತಾ ಇದ್ದಾರೆ, ಇನ್ನೊಬ್ಬರು ಹೂರ್ಣನ ಕಲಿಸ್ಕೊಡ್ತಾ ಇದ್ದಾರೆ. ಎಡೆ ಎಲ್ಲ ಪ್ಯಾಕ್ ಮಾಡಿ ಆಯಿತು. ಇವಾಗ ರೆಡಿಯಾಗಿ ನಾವು 5 ದೇವಸ್ಥಾನ ಇದೆ, ಅದಕ್ಕೆಲ್ಲ ಎಡೆ ಕೊಡಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು, ನಮ್ಮ ಅಕ್ಕ ಆ್ಯಂಡ್ ರಕ್ಷಾ ಆ್ಯಂಡ್ ಯಜು ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ದೇವಸ್ಥಾನದಲ್ಲಿ ಹೆಂಗಿರುತ್ತೆ ಅಂತಲೂ ತೋರಿಸ್ತೀವಿ. ಆ್ಯಂಡ್ ಸಿಡಿ ಎಲ್ಲಾಡ್ತಾರೆ ಯಾವ ದೇವಸ್ಥಾನದಲ್ಲಿ ಅಂತಲೂ ತೋರಿಸ್ತೀನಿ ನಿಮಗೆ. ಏನು ಎಡೆ ಪ್ಯಾಕ್ ಮಾಡಿದ್ವಿ ಅದನ್ನೆಲ್ಲ ತೊಗೊಂಡು ಹೊರಟ್ವಿ. ನಾನು, ರಕ್ಷಾ, ಯಜು, ಜಾನು, ತನು ಎಲ್ಲರೂ ಹೊರಟ್ವಿ. ನೀವು ನೋಡ್ತಿರೋ ದೇವಸ್ಥಾನನೇ ಕೊಲ್ಲಾಪುರದಮ್ಮ ದೇವಸ್ಥಾನ. ಇದರಲ್ಲೇ ಮೇಯ್ನ್ ಜಾತ್ರೆ ಆಗೋದೇ ಈ ದೇವಸ್ಥಾನದ್ದು. ತುಂಬ ಅಂದರೆ ತುಂಬ ಜನ ಇದ್ದರು. ಸೊ ಇಲ್ಲಿ ಇದ್ರ ಎದುರುಗಡೆನೇ ಸಿಡಿ ಆಗೋದು. ನೀವು ನೋಡ್ಬೋದು ದೇವರು ಅಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ತೋರಿಸ್ತಾ ಇರೋವಂತಹ ಕಂಬನೇ ಸಿಡಿ ಆಡೋದು. ಆ ಕಂಬಕ್ಕೆ ದೇವ್ರನ್ನ ಕಟ್ಟಿ ಸಿಡಿ ಆಡಿಸ್ತಾರೆ. ತುಂಬ ಚೆನ್ನಾಗಿದೆ. ಇದೇ ದೇವಸ್ಥಾನ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಇರುವಂಥ ಒಂದು ಸ್ಟ್ರಾಂಗೆಸ್ಟ್ ದೇವರು ಅಂದ್ರೇ ಕೊಲ್ಲಾಪುರದಮ್ಮ ದೇವಸ್ಥಾನ. ಕೊಲ್ಲಾಪುರದಮ್ಮ ದೇವಸ್ಥಾನದ ಹಿಂದ್ಗಡೆನೆ ಭೂತಪ್ಪ ದೇವಸ್ಥಾನ ಇದೆ, ಅಲ್ಲೂ ಕೈ ಮುಕ್ಕೊಂಡು. ಆ್ಯಂಡ್ ನೆಕ್ಸ್ಟ್ ನಾವು ಕೊಲ್ಲಾಪುರದಮ್ಮ ಮುಗಿಸ್ಕೊಂಡು ಭೂತಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ 2 ದೇವಸ್ಥಾನ ಇದೆ, ಅಲ್ಲೊಂದಿದೆ, ಇಲ್ಲೊಂದಿದೆ. ಸೊ ಅದೆಲ್ಲ ಆದಮೇಲೆ ಅಲ್ಲಿ ಭೂತಪ್ಪ ಸ್ವಾಮಿಲಿ ಕೈ ಮುಕ್ಕೊಂಡು ನಾವು ಬಂದ್ವಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ಅದು ಎಲ್ಲ ಮುಗೀತು. ಅಲ್ಲಿ ಯಾರೂ ಇರಲಿಲ್ಲ ಪೂಜಾರಿಗಳು, ಹಂಗಾಗಿ ನನ್ನ ತಮ್ಮ ಯಜುನೇ ಪೂಜೆ ಮಾಡ್ತಾಯಿದ್ದ. ಅಷ್ಟರಲ್ಲಿ ನಮ್ಮ ಗುಂಡಣ್ಣ, ಮನುವಣ್ಣ ಅವರೆಲ್ಲ ಬಂದರು. ಸೊ ಅವರು ಕೂಡ ಪೂಜೆ ಮಾಡಿದ್ರು. ಇವಾಗ ನಮ್ಮ ಮಧು ಅಣ್ಣನೂ ಪೂಜೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಆಚೆ ನಿಂತಿದ್ವಿ, ಅವರು ಪೂಜೆ ಮಾಡ್ತಾಯಿದ್ರು. ನಾವೆಲ್ಲ ಮಂಗಳಾರತಿ ತೊಗೊಂಡಾಯಿತು, ಕೈಯೆಲ್ಲ ಮುಕ್ಕೊಂಡು ದೇವಸ್ಥಾನಕ್ಕೆ. ಸೊ ಫೈನಲಿ 5 ದೇವಸ್ಥಾನವೂ ಕಂಪ್ಲೀಟ್ ಆಯಿತು ಅಂತ ಅಂದ್ಕೊಂಡ್ವಿ. ಸೊ ನಾವು ಕೊಟ್ಟಿದ್ದ ಎಡೆನೂ ಕೂಡ ಪೂಜೆ ಮಾಡಿ ಕೊಡ್ತಾರೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮನೆಗೆ ಬಂದಾಗ ಆಲ್ರೆಡಿ ಎಲ್ಲ ಊಟ ರೆಡಿ ಮಾಡಿದ್ರು, ಹಬ್ಬದ ಊಟದು. ಸೊ ನಾವೆಲ್ಲ ದೇವ್ರದ್ದು ಅಂತ ಎಡೆನ ಹಂಗಂಗೆ ಸ್ವಲ್ಪ ತಿಂದು ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಇದ್ದೆ. ಅಷ್ಟರಲ್ಲಿ ನಮ್ಮ ಪಾಪಕ್ಕ ನನಗೆ ಚೌಕಾಬಾರ ಆಡೋಣ ಬಾ ಅಂತ ಹೇಳ್ಬಿಟ್ಟು ಕರೆದ್ರು. ಸೊ ನೀವು ನೋಡ್ಬೋದು ನಮ್ಮ ಮನೇಲಿ ಯಾವ್ಯಾವ ಥರ ವೆರೈಟಿ ಅಡುಗೆಗಳನ್ನ ಮಾಡಿದ್ದಾರೆ ಅಂತ.
ಊಟ ಎಲ್ಲ ಆದಮೇಲೆ ನೀವು ನೋಡ್ಬೋದು ನಮ್ಮ ಮನೆ ದೇವ್ರ ಮನೆನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ವಿ ಅಂತ. ಸೊ ಆ್ಯಸ್ ಯೂಶುವಲ್ ನಮ್ಮ ಮನೇಲಿ ಹಬ್ಬಗಳಲ್ಲೂ ಹೀಗೆ ಮಾಡ್ತೀವಿ, ಎಲ್ಲ ಟೈಮಲ್ಲೂ ಹೀಗೆ ಏನೇ ಸ್ಪೆಷಲ್ ಡೇಸ್ ಬಂದ್ರೂ ಸೇಮ್ ಆ್ಯಸ್ ಇಟ್ ಈಸ್ ಹೀಗೆ ಮಾಡೋದು. ಸೊ ನಮ್ಮ ಮನೇಲಿ ಎಲ್ಲ ಆದಮೇಲೆ ಸ್ವಲ್ಪ ಸಂಜೆ ಆದಮೇಲೆ ನಮ್ಮ ಹಳೆ ಮನೆ ಹತ್ರ ಬಂದ್ವಿ. ಸೊ ಆ್ಯಕ್ಚುಲಿ ಅಲ್ಲೇ ದೇವ್ರುಗಳೆಲ್ಲ ಬರೋದು ಆ್ಯಂಡ್ ದೇವಸ್ಥಾನದ ಹತ್ರ ದೇವ್ರು ಬಂದು ಹೀಗೆ ಮೆರವಣಿಗೆ ಬರುತ್ತೆ. ಈ ವರ್ಷ ಇನ್ನೂ ಸ್ಪೆಷಲ್ ಆಗಿತ್ತು ಏನು ಅಂತ ಹೇಳಿದ್ರೆ, ನಮ್ಮ ಮೂರ್ಮನೆ ಹಳ್ಳಿ ಅಂತ ಒಂದು ಹಳ್ಳಿ ಇದೆ, ಅಲ್ಲಿಂದ ಕುಕ್ಕೆ ತರ್ತಾಯಿದ್ರು. ಸೊ DJ ಡ್ರಮ್ಸ್ ಎಲ್ಲ ಇತ್ತು. ಹಾಗಾಗಿ ನಾವು ಅದನ್ನು ನೋಡ್ಬೇಕಾದ್ರೆ ಇದನ್ನು ವಿಡಿಯೋನ ಕ್ಯಾಪ್ಚರ್ ಮಾಡಿ ಹಾಕೋಣ ಅಂತ ಹೇಳಿಬಿಟ್ಟು ಕ್ಯಾಪ್ಚರ್ ಮಾಡ್ತಾ ಇದ್ದೆ. ನನಗೆ ತುಂಬ ಚೆನ್ನಾಗಿ ಆಗಿತ್ತು, ಕಷ್ಟ ಆಗ್ತಿತ್ತು ಬಿಕಾಸ್ ಅಲ್ಲಿ ತುಂಬ ಜನ ಇದ್ರು. ಅಂದರೂ ನಿಮಗೋಸ್ಕರ ನಾನು ವಿಡಿಯೋನ ಹೆಂಗಾರ ಮಾಡಿ ಟ್ರೈ ಮಾಡಿದೆ ವಿಡಿಯೋನ. ಸೊ ನೀವು ನೋಡ್ಬೋದು ಇದು ಮೂರ್ಮನೆ ಹಳ್ಳಿ ಅಲ್ಲಿ ಇರುವಂತಹ ದೇವರು. ಸೊ ಅದನ್ನು ಅಡ್ಡೆಯಿಂದ ಕರ್ಕೊಬರ್ತಾರೆ. ಹಿಂದ್ಗಡೆ ನೋಡ್ಬೋದು ಎಲ್ಲರೂ ಕುಕ್ಕೆ ಹೊತ್ಕೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ಇದು ಹೋದ ವರ್ಷ ಏನು ಇರಲಿಲ್ಲ, ಈ ವರ್ಷದಿಂದನೇ ಮಾಡಿದ್ದು. ಐ ಡೋಂಟ್ ನೋ ವೈ. ಸೊ ಅದಕ್ಕೆ ಹೇಳಿದ್ದು ಈ ವರ್ಷ ತುಂಬ ಸ್ಪೆಷಲ್ ಆಗಿತ್ತು ನಮ್ಮ ಜಾತ್ರೆ ಅಂತ. ನೀವು ನೋಡ್ತಿದ್ದ ಹಾಗೆ ತುಂಬ ಅಂದರೆ ತುಂಬ ಜನ ಹೆಂಗಸರಿದ್ದು ಇದ್ದರು. ಹಾಗೆ ಎತ್ತುಗಳನ್ನೆಲ್ಲ ಕರ್ಕೊಬರ್ತಾಯಿದ್ರು. ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಇದನ್ನು ಕೊಲ್ಲಾಪುರದಮ್ಮ ದೇವಸ್ಥಾನ ಓಪನ್ ಆದಾಗ ನಮ್ಮ ಕೋಟೆಯವರು ಎಲ್ಲರೂ ಈ ಥರ ತೊಗೊಂಡು ಹೋಗಿದ್ವಿ. ಸೊ ಅದಾದಮೇಲೆ ಇದೇ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾವು ಅದೆಲ್ಲ ನೋಡ್ಕೊಬರೋ ಅಷ್ಟರಲ್ಲಿ ಇಲ್ಲಿ ನಮ್ಮ ವೀಣಾ ಚಿಕ್ಕಮ್ಮವ್ರ ಮನೆ ಹತ್ರ ಆಲ್ರೆಡಿ ದೇವ್ರುಗಳು ಬರ್ತಾಯಿತ್ತು. ಸೊ ಅಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ನೋಡೋ ಅಷ್ಟರಲ್ಲಿ ನಮ್ಮ ವೀಣಾ ಆಂಟಿ ಅವ್ರ ಮನೆ ಹತ್ರನೂ ಕೂಡ ಬಂತು. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ದೇವ್ರುಗಳನ್ನ ಅಲಂಕಾರ ಮಾಡಿರ್ತಾರೆ ಅಂತ. ಇದು ಒಬ್ಬರು ಮನೆ. ಆ್ಯಕ್ಚುಲಿ ಇವ್ರ ಮನೇಲಿ ಎಲ್ಲರಿಗೂ ಎಲ್ಲಮ್ಮ ದೇವ್ರು ಬರುತ್ತೆ. ಸೊ ಈಗ ನೋಡ್ಬೋದು ಆಲ್ರೆಡಿ ಒಬ್ಬರಿಗೆ ಎಲ್ಲಮ್ಮ ದೇವ್ರು ಬಂದಾಯಿತು. ಸೊ ಇದು ಪ್ರತಿ ಜಾತ್ರೆಯಲ್ಲೂ ಹೀಗೆ ಆಗುತ್ತೆ. ಅದಕ್ಕೆ ನಮಗೆ ಇವ್ರ ಮನೇಲಿ ದೇವ್ರು ಬಂದಾಗಂತೂ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಇರುತ್ತೆ ನೋಡೋಕ್ಕೆ. ಸೊ ಇವಾಗ ಅಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ಹಳೆ ಮನೆ ಹತ್ರ ಬಂದರೆ ಇವರೆಲ್ಲ ಆಲ್ರೆಡಿ ಬಂದಿದ್ದರು. ಸೊ ಇವಾಗ ನಮ್ಮ ಮನೆ ಹತ್ರನೂ ಕೂಡ ಬಂತು ದೇವರು. ಹಾರ ಹಾಕಿ ನಾವೆಲ್ಲ ಕುಂಕುಮ ಇಡಿಸ್ಕೊಂಡ್ವಿ. ಆ್ಯಕ್ಚುಲಿ ನಾವು ಚಿಕ್ಕವರಿದ್ದಾಗ ತುಂಬ ಎದುರ್ತಾ ಇದ್ವಿ, ಆದರೆ ನಮಗೆ ಇವಾಗ ಒಂಥರ ಮೋಟಿವೇಶನ್ ಆಗುತ್ತೆ. ನಮ್ಮ ಚಿಕ್ಕಮಂಗ್ಳೂರಲ್ಲಿ ಈ ಥರ ಒಂದು ಜಾತ್ರೆ ನಡೆಯುತ್ತೆ ಅಂದರೆ ನಮಗೆ ತುಂಬ ಖುಷಿ ಆಗುತ್ತೆ. ವರ್ಷನೂ ಅಷ್ಟೇ ದೇವ್ರುಗಳೆಲ್ಲ ಹೋದ್ಮೇಲೆ ಈ ಥರ ಎತ್ತಿನ ಗಾಡಿ ಮೇಲೆ ಎಲ್ಲರೂ ನಿಂತ್ಕೊಂಡು ಹೋಗ್ತಾರೆ. ನಮ್ಮಪ್ಪ ನಮ್ಮ ಜೀವನಣ್ಣಂಗೆ ಕಾಮಿಡಿ ಮಾಡಿ ಎಲ್ಲ ಆದಮೇಲೆ ಇಲ್ಲಿ ಸರೋಜ ಆಂಟಿ ಅವ್ರ ಮನೆ ಹತ್ರ ಅಡ್ಡೆ ಬಂತು. ಸೊ ಅದಕ್ಕೂ ಕೈ ಮುಕ್ಕೊಂಡು ಮತ್ತೆ ನಮ್ಮ ಸರೋಜ ಆಂಟಿ ಮನೆ ಹತ್ರ ದೇವ್ರುಗಳು ಬಂದಾಗ ಅವರು ಕೂಡ ಎಲ್ಲ ಆರತಿ ಮಾಡಿ ದೇವ್ರಿಗೆ ಹಾರ ಎಲ್ಲ ಹಾಕಿದ್ರು. ನಾನು ನಿಮಗೆ ತೋರಿಸಿದ್ನಲ್ಲ ದೇವಸ್ಥಾನದ ಹತ್ರ ಸಿಡಿ ಆಡ್ತಾರೆ ಅಂತ. ಆಲ್ರೆಡಿ ಟೈಮ್ ಆಗಿತ್ತು, ಅಲ್ಲಿಗೆ ಹೋಗೋಣ ಅಂದರೆ ತುಂಬ ಮಳೆ ಬರ್ತಾಯಿತ್ತು. ಸೊ ಮಳೆ ನಿಂತಾದ್ಮೇಲೆ ನಾವು ಸಿಡಿ ಆಡೋ ಜಾಗಕ್ಕೆ ಬಂದ್ವಿ. ತುಂಬ ಅಂದರೆ ತುಂಬ ಜನ ಇದ್ದರು. ನಮಗಂತೂ ಇಲ್ಲಕ್ಕಾಗ್ತಿರ್ಲಿಲ್ಲ, ತೂಗಾಡ್ತಿದ್ರು. ಹಾಗಾಗಿ ದೇವರಿಗೆ ಹೊಡೀತು. ಸೊ ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಸಿಡಿ ಸ್ಟಾರ್ಟ್ ಆಯಿತು.
ಎಲ್ಲ ದೇವರಿಂದು ಸಿಡಿ ಆಡಾಯಿತು. ಸೊ ಇವಾಗ ನೆಕ್ಸ್ಟ್ ಡೇ ಬಂದರೆ ನಮ್ಮ ಮನೇಲಿ ಇವತ್ತು ಚಿಕನ್ ಮಾಡಿದರು. ಸೊ ನೀವು ನೋಡ್ಬೋದು ನಮ್ಮ ಮೂರ್ತಿ ಚಿಕ್ಕಪ್ಪ ಮುದ್ದೆ ಮಾಡ್ತಾಯಿದ್ರು, ಹೆಲ್ಪ್ ಮಾಡ್ತಾಯಿದ್ರು ನಮ್ಮ ಶ್ವೇತಕ್ಕಂಗೆ ಕೈ ನೋವು ಅಂತ. ಸೊ ಹಾಗಾಗಿ ಅವರು ಮುದ್ದೆ ಮಾಡ್ತಾಯಿದ್ರು, ಈ ಕಡೆ ನಮ್ಮಮ್ಮ ಕಬಾಬ್ ಬೇಯಿಸ್ತಾಯಿದ್ರು, ನಮ್ಮ ವೈಶೋಕ ಟೇಸ್ಟ್ ನೋಡ್ತಾಯಿದ್ರು. ಕಬಾಬ್ ಎಲ್ಲ ಆದಮೇಲೆ ನಮ್ಮ ರಕ್ಷಾನು ಕಬಾಬ್ ತಿನ್ನೋಕೆ ಕೂತ್ಕೊಂಡ್ಲು. ಸೊ ಅವಳು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಟೇಸ್ಟ್ನ ಹೇಳ್ತಾಳೆ. ನಾನು ಅಷ್ಟೇ ಏನಾರ ಮಾಡಬೇಕಾದ್ರೆ ಅವಳನ್ನೇ ಫಸ್ಟ್ ಕೇಳೋದು ಏನಾಗಿದೆ ಹೆಂಗಿದೆ ಅಂತ. ಸೊ ಹಾಗೆ ಎಲ್ಲರೂ ಕಬಾಬ್ ತಿನ್ಕೊಂಡು ಚೌಕಾಬಾರ ಆಡ್ತಾಯಿದ್ವಿ. ಸೊ ಈ ರಜದೆಲ್ಲ ನಾವು ಬರೀ ಚೌಕಾಬಾರ ಆಡೇ ಕಳೆದಿದ್ದೀವಿ. ಸೊ ಅದೆಲ್ಲ ಆದಮೇಲೆ ನಾವು ಊಟಕ್ಕೆ ಕೂತ್ಕೊಂಡ್ವಿ. ಸೊ ಊಟ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ಸೊ ನನಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಎಲ್ಲ ಮಾಡ್ತಾರೆ. ಅಂದರೆ ಎಲ್ಲ ಅಮ್ಮಂದಿರು ಅಷ್ಟೇ ಅಷ್ಟು ಟೇಸ್ಟಿಯಾಗಿ ಎಲ್ಲ ಮಾಡ್ತಾರೆ. ಸೊ ಇವಾಗ ಎಲ್ಲ ಆದಮೇಲೆ ಕಂಪ್ಲೀಟ್ಲಿ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.